ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಳ ಮೀಸಲಾತಿಯ ವಿಚಾರದಲ್ಲಿ ಈಗಲೇ ಏನು ಹೇಳಲಿಕ್ಕೆ ಬರೋದಿಲ್ಲ. 5 ಗುಂಪುಗಳನ್ನಾಗಿ ನಾಗಮೋಹನ್ ದಾಸ್ ಸಮಿತಿಯವರು ಕೊಟ್ಟಿದ್ರು. ಅವದನ್ನ ತಿರಸ್ಕಾರ ಮಾಡಿ ಬರೀ 3 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಈಗ 6 ಮತ್ತು ಸ್ಪೃಶ್ಯರಿಗೆ 5 ಅಂತ ಕೊಟ್ಟಿದ್ದಾರೆ. ಆದರೆ ಇನ್ನುಳಿದ 2 ಗ್ರೂಪ್ಗಳನ್ನ ಏನು ಮಾಡಿದ್ದಾರೆ, ಸರ್ಕಾರ ಯಾವ ಕ್ರಮವನ್ನು ಜರುಗಿಸಿದ್ದಾರೆ ಗೊತ್ತಿಲ್ಲ. ಆದರೆ ನನಗೆ ಬೇಕಾಗಿರ್ತಕ್ಕಂಥದ್ದು ಸರ್ವರಿಗೂ ನ್ಯಾಯ ಸಿಗಬೇಕು. 3 ದಶಕಗಳಿಂದ ಮಾದಿಗ ಸಮುದಾಯದ ಕಾರ್ಯಕರ್ತರು ಬೀದಿಯಲ್ಲಿ ಹೋರಾಟ ಮಾಡಿದ್ದಾರೆ. ಅವ್ರಿಗೂ ತೃಪ್ತಿಕರವಾದ ನ್ಯಾಯ ಸಿಗಬೇಕು. ದಲಿತ ಸಮುದಾಯಗಳಲ್ಲಿ ಅತಿ ಹೆಚ್ಚು ನಾವಿದ್ದೇವೆ ಅಂತೇಳಿ ರೈಟ್ ಸಮುದಾಯದವರು, ಬಲ ಪಂಕ್ತಿಯರು, ಬಲಗೈ ಸಮುದಾಯದವರು ಇವತ್ತಿಗೂ ಹೇಳ್ತಿದ್ದಾರೆ. ನಮ್ಮ ಸಮುದಾಯಗಳಿಗೆ ಇರ್ತಕ್ಕಂಥ ಉಪನಾಮಗಳನ್ನೆಲ್ಲ ಬೇರೆ ಬೇರೆಯವರಿಗೆ ಸೇರಿಸಿ ನಮ್ಮ ಸಂಖ್ಯೆಯನ್ನ ಬಹಳ ಕಡಿಮೆ ಮಾಡಿ ತೋರಿಸ್ತಾ ಇದ್ರು ಅಂತೇಳಿ ಕುಪಿತರಾಗಿ ಅವರು ಬೀಳಿದಿಗಿಳಿದ್ರು. ಅಂದಮೇಲೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಒಂದು ಕಾರ್ಯವನ್ನ ಇವತ್ತು ಸರ್ಕಾರ ಮಾಡಿದೆ. ಇದು ಯಾರಾದರೂ ಒಂದು ಸಣ್ಣ ಹುಡುಗನಿಗೆ ಹೇಳಿದ್ರು ಈ ರೀತಿ ಮಾಡಿಬಿಡು ಅಂತಂದ್ರೆ ಮಾಡ್ತಿದ್ರು. ಬಹಳ ಬುದ್ಧಿವಂತರು ಇದಕ್ಕೆ ಬೇಕಾಗಿರಲಿಲ್ಲ. ನೀವು ಯಾವ ಕಾರಣಕ್ಕೆ ಇದನ್ನು ತಿರಸ್ಕರಿಸಿದ್ರಿ, ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿದ್ದೀರಿ, ಅದು ಜನರಿಗೆ ತಿಳಿಸಬೇಕಾಗಿದೆ. ಅದಲ್ಲದೆ ಇವತ್ತು ಅದನ್ನು ತಿರಸ್ಕರಿಸಿದ ಮೇಲೆ SCP TSP ಹಣ 106 ಕೋಟಿಯನ್ನ ವೆಚ್ಚ ಮಾಡಿದ್ಯಾಕೆ? ಅವರಿಗೆ ಇದು ಮನೆಗೆ ಹೋಗಿ ಅನೇಕರನ್ನ ಸಂಪರ್ಕ ಮಾಡಿದ್ರಿ, ಅನೇಕರನ್ನ ಸಂಪರ್ಕನೂ ಮಾಡಲಿಲ್ಲ. ಸರಿಯಾಗಿ ಆ ವರದಿಯೂ ಕೂಡ ಬರಲಿಲ್ಲ. ಈ ರೀತಿ ಗೊಂದಲವನ್ನ ಸೃಷ್ಟಿ ಮಾಡಿದ್ಯಾಕೆ? ಇದನ್ನು 1 ವರ್ಷಗಳ ಕಾಲ ತಡ ಮಾಡಿದ್ಯಾಕೆ ಇಂಥ ತೀರ್ಮಾನ ತಗೊಳ್ಳಂಗಿದ್ರೆ? ಆದ್ರಿಂದ ಈಗ ಈ 5 ಗುಂಪಲ್ಲಿ 3 ಗುಂಪು ಮಾಡಿದ್ದೀರಿ. ಇನ್ನೆರಡು ಗುಂಪುಗಳನ್ನ, ಅಲೆಮಾರಿಗಳನ್ನ ಮತ್ತೆ ಅವರನ್ನೆಲ್ಲ ಯಾವ ಗುಂಪುಗಳಿಗೆ ಸೇರಿಸ್ತೀರಿ? ಅವ್ರಿಗೂ ಕೂಡ ನ್ಯಾಯ ಸಿಗಬೇಕಲ್ಲ. ಇದೆಲ್ಲವೂ ಕೂಡ ಒಂದು ಕಡೆ. ಎರಡನೇ ವಿಚಾರ ಏನಂತಂದ್ರೆ, ನಾವು ಒಳ ಮೀಸಲಾತಿ ಘೋಷಣೆ ಮಾಡಿದಾಗ ನೀವು ನಿಮಗೆ ಅನ್ಯಾಯ ಮಾಡಿಬಿಟ್ರು, ಅವ್ರಿಗೆ ಅನ್ಯಾಯ ಮಾಡಿಬಿಟ್ರು ಅಂತೇಳಿ ಎತ್ತಿಕಟ್ಟಿದ್ರಿ ಜನರನ್ನ. ನಮ್ಮ ಮನೆಗಳ ಮೇಲೆಲ್ಲ ಕಲ್ಲುಗಳು ಹೊಡಿಸಿದ್ರಿ. ಈಗ ನೀವು ಮಾಡಿದ್ದೇನು? ಎಲ್ಲದಕ್ಕಿಂತ ಮಿಗಿಲಾಗಿ ನಾವು 15% ಇದ್ದ ಮೀಸಲಾತಿಯನ್ನ 17ಕ್ಕೆ ಹೆಚ್ಚಿಗೆ ಮಾಡಿ ಒಳ ಮೀಸಲಾತಿಯನ್ನು ಕೊಟ್ಟಿವಿ. ನೀವೇನ್ ಮಾಡಿದ್ರಿ? ಆಗ 2% ಹೆಚ್ಚಿಸಿದ್ದು ಅದು ಊರ್ಜಿತ ಆಗೋದಿಲ್ಲ, ಕೋರ್ಟ್ನಲ್ಲಿ ಬಿದ್ದು ಹೋಗ್ತದೆ. ಏನೆಲ್ಲ ಕತೆ ಕಟ್ಟಿ ನಮಗೆ ನಮ್ಮ ಚುನಾವಣೆಯ ಸಂದರ್ಭದಲ್ಲಿ ಗೊಂದಲವನ್ನು ಹುಟ್ಟಿಸಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದ್ರಿ. ಈಗ ನೀವು ಮಾಡಿದ್ದೇನು? 15% ಅಲ್ಲ, 17%. ಅಂದಮೇಲೆ ನೀವು ಬಿಜೆಪಿ ಮಾಡಿದ್ದನ್ನ ನೀವು ಈಗ ಮುಂದುವರಿಸಿದ್ದೀರೇ ಹೊರತು ನೀವು ಮಾಡಿದ್ದು ಇದರಲ್ಲಿ ಶೂನ್ಯ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅಲ್ಲ, ಕಾನೂನು ಹೋರಾಟ ಮುಂದೆ ಏನು ಮಾಡಬೇಕು? ಯಾಕೆಂತಂದ್ರೆ ಬೇರೆ ಬೇರೆ ಗುಂಪುಗಳಿವೆ. ಈಗ ಮೂಲ ಜಾತಿಗಳಿಲ್ಲದ ಜಾತಿಗಳಿವೆ. ಆ ಮೂಲ ಜಾತಿಗಳಿಗೆ ಈಗ ಯಾರಾದ್ರೂ ಇದ್ರೆ ಸೇರ್ಕೊಳ್ಬಹುದು. ಮೂಲ ಜಾತಿಗಳು ಇಲ್ಲದವ್ರನ್ನ ನೀವು ಯಾವ ಗುಂಪಿಗೆ ಸೇರಿಸ್ತೀರಿ? ಅದನ್ನ ನೀವು ಸದನದಲ್ಲಿ ಈಗ ಉತ್ತರ ಕೊಡಬೇಕಾಗ್ತದೆ. ಅದಾದ ನಂತರ ತೀರ್ಮಾನಗಳು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮಾಡ್ತೀವಿ.